ಹಣೆ ಬರಹದಲ್ಲಿದ್ದರೆ ಯಾರು ಏನು ಬದಲಿಸೋಕ್ಕಾಗಲ್ಲ. ಅವರೇ ನನಗೆ ಗುರುಗಳು, ಮಾರ್ಗದರ್ಶಕರು, ಅವರೇ ಇನ್ಸ್ಪಿರೇಷನ್ನು ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇರುವಂಥದ್ದಕ್ಕೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಉಮೇಶ್ ಅಣ್ಣ ಅವರಿಗೆ. ಭಾಳ ಖುಷಿ ಇದೆ. ನಮ್ಮ ತಂದೆಯವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ನಮ್ಮ ತಂದೆಯವ್ರ ಹೆಸರು ಟೆಲಿಫೋನ್ ಗಂಗಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾಮ್ರೇಡ್ಹಳ್ಳಿ, ಮಂಚೇನಹಳ್ಳಿ, ಚಿಕ್ಕಬಳ್ಳಾಪುರ. ನಮ್ಮ ತಂದೆಯವರು ನಮ್ಗೆ ಕಲಿಸಿದ ಸಂಸ್ಕಾರ ಇದು. ಅವರಿಂದನೇ ಡಿಸಿಪ್ಲಿನ್ ಅನ್ನೋದು ಬಂದಿದೆ. ಭಾಳ ಒಳ್ಳೆಯ ಕುಟುಂಬದಿಂದ ಬಂದಿರೋದ್ರಿಂದ ಆ ಭಗವಂತ ಏನು ನನಗೆ ಅನುಕೂಲ ಕೊಟ್ಟಿದ್ದಾನೆ ಅದರಲ್ಲಿ ನನ್ನ ಕೈಲಾದಂತಹ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೀನಿ. ಸೊ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವರೇ ನನಗೆ ಗುರುಗಳು, ಮಾರ್ಗದರ್ಶಕರು, ಅವರೇ ಇನ್ಸ್ಪಿರೇಷನ್ನು ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇರುವಂಥದ್ದಕ್ಕೆ. ಹಾಗೆ ನಮ್ಮ ಭಾರತೀಯ ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ನ ಫೆಡರಲ್ನ ಅಧ್ಯಕ್ಷರಾದಂಥ ಶ್ರೀ ನಂದಾರವರು ನಾನೇನೆಲ್ಲ ಕಾರ್ಯ ಮಾಡ್ತಾಯಿದ್ದೀನಿ ಅದನ್ನು ಮೆಚ್ಚಿ ಒಂದು ದಿವಸ ಕರೆದು ಅವರ ಕಮಿಟಿಯವ್ರನ್ನೆಲ್ಲ ಮಾತಾಡಿ ನನಗೆ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರನ್ನ ಮಾಡ್ತಾರೆ. ಸೊ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೇ ನನಗೆ ಒಂದು ACB ಮತ್ತು NHR ಅಂತ ಹೇಳಿಬಿಟ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಕಮಿಟಿಯಲ್ಲಿ ಕೂಡ ಒಂದು ರಾಷ್ಟ್ರ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನ ಕೂಡ ಮಾಡ್ತಾರೆ. ಸೊ ಶ್ರೀ ಪ್ರಭುರವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಸಂಸ್ಥಾಪಕ ಅಧ್ಯಕ್ಷರು. ಹಾಗೆ ರಜನೀಶ್ ಆರ್ಯನ್ರವರು ಗೌರವಾಧ್ಯಕ್ಷರಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇಷ್ಟರ ಮಟ್ಟಿಗೆ ಏನೋ ಒಂದು ನನ್ನ ಕೈಲಾದದನ್ನು ಮಾಡ್ತಾಯಿದ್ದೀನಿ. ಇಲ್ಲ ಏನು ಅಂತಂದರೆ, ಹಣೆ ಬರಹದಲ್ಲಿದ್ದರೆ ಯಾರು ಏನು ಬದಲಿಸೋಕ್ಕಾಗಲ್ಲ. ಈಗ ಅದೆಲ್ಲ ಬಹಳ ದೊಡ್ಡ ಮಾತುಗಳು. ನಮ್ಮ ಕರ್ನಾಟಕನೇ ಕೊಂಡಾಡ್ತಾ ಇರುವಂತಹ ಶಾಸಕರು, ಚಿಕ್ಕಬಳ್ಳಾಪುರದ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅವರ ಆಶೀರ್ವಾದ, ಹಾಗೆ ನಮ್ಮ MC ಸುಧಾಕರ್ ಸಾಹೇಬ್ರವರ ಆಶೀರ್ವಾದ, ರಾಮಯ್ಯರವರ ಆಶೀರ್ವಾದ, ಭಾಳಷ್ಟು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಭಾಳಷ್ಟು ಜನರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದಾಗ ನನ್ನ ಪಾಲಿಗೆ ಬಂದರೆ ಜನರ ಆಶೀರ್ವಾದ ಅಂತೂ ಯಾವಾಗಲೂ ಇರುತ್ತೆ. ನೋಡೋಣ ಸರ್, ನನ್ನ ಕೈಲಾದಂಥ ಜನಸೇವೆ ಮಾಡ್ತಾ ಇರ್ತೀನಿ. ಅದಕ್ಕೆ ಮೆಚ್ಚಿ ಯಾವುದಾದ್ರೂ ಅವಕಾಶಗಳು ಸಿಕ್ಕಿದಾಗ ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮೈತೆ ಭಾಳ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಹಾರೈಕೆಗಳು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಎಂದೆಂದೂ ಚಿರಋಣಿ. ಈ ಏನು ಸೇವಾ ಕಾರ್ಯಕ್ರಮಗಳು ಅಂತ ಮಾಡ್ತಾಯಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಖಂಡಿತ ನೆರವೇರಿಸ್ಕೊಳ್ತಾ ಹೋಗ್ತೀನಿ. ಭಗವಂತ ನನಗೇನೆಲ್ಲ ಕೊಟ್ಟಿದ್ದಾನೆ ಅದನ್ನು ಜನಸೇವೆ ಮುಖಾಂತರ ಮಾಡಿಕೊಳ್ತಾ ನನ್ನ ಜೀವನದಲ್ಲಿ ಭಾಳಷ್ಟು ಉನ್ನತ ಶಿಖರಕ್ಕೆ ಏನು ಒಂದು ಆಸೆಗಳಿದೆ ಅದಕ್ಕೆಲ್ಲನೂ ನಿಮ್ಮಂತಹ ಹಿರಿಯರು ಹಾಗೂ ಸಮಾಜದಲ್ಲಿ ಯಾರ್ಯಾರು ಹೆಸರು ಮಾಡಿದ್ದಾರೆ ಎಲ್ಲರ ಆಶೀರ್ವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಕೊಳ್ತಾ ಇದ್ದೀನಿ.